ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಮೊದಲ ಗೆಲುವು ಕಂಡ RCB. ಇದೇನಪ್ಪ ಮೊದಲ ಗೆಲುವು ಅಂದ್ರ? ಹೌದು, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇವತ್ತು ಮೊದಲ ಗೆಲುವನ್ನ ಕಂಡಿದೆ. ಹ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟಿದ್ದ ಬೆಂಗಳೂರು ತಂಡಕ್ಕೆ ಇವತ್ತು ವಿಜಯದ ಮಾಲೆ ಒಲಿದು ಬಂದಿದೆ. ಪ್ರಿಯ ವೀಕ್ಷಕರು, ಇವತ್ತು ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಡುವಿನ ಪಂದ್ಯದಲ್ಲಿ RCB ಗೆದ್ದು ಬೇಕಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವುದೇನಂತಂದ್ರೆ, RCB ಗೆಲುವಿಗೆ ಕಾರಣಕರ್ತರಾದ ಆ ಒಬ್ಬ RCBಯ ಆಟಗಾರ ಯಾರು ಮತ್ತು RCBಗೆ ಟರ್ನಿಂಗ್ ಪಾಯಿಂಟ್ ಆಗಿದ್ದೆಲ್ಲಿ ಎನ್ನುವಂಥದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಪ್ರಿಯ ವೀಕ್ಷಕರೇ, ಆರಂಭದಲ್ಲಿ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಿದ್ದೆ. ಇವತ್ತು RCB ಗೆದ್ದೇ ಗೆಲ್ಲುವಂತಹ ಮಾತನ್ನ ಇವತ್ತು ಅಪಾರ ಅಭಿಮಾನಿಗಳು ಇವತ್ತು ನಮ್ಮ ವಿಶ್ವವಾಣಿ ಜೊತೆಗೆ ಮಾತನಾಡಿದ್ರು. ಆದರೆ RCB ಮತ್ತೆ ಟಾಸ್ ಅನ್ನ ಸೋತಂತ ಸಂದರ್ಭದಲ್ಲಿ ಮತ್ತೆ RCB ಎಡೆಯು ಬಿಡುತ್ತಾ ಎನ್ನುವಂತಹ ಆತಂಕ RCB ಅಭಿಮಾನಿಗಳಿಗೆ ಕಾಡಿತ್ತು. ಅದರಂತೆ ಇವತ್ತು RCB ಮತ್ತೆ ಮೊದಲ ಬ್ಯಾಟಿಂಗ್ ಹಿಡಿಯಿತು. ಆರಂಭದಲ್ಲಿ ಒಳ್ಳೆಯ ರನ್ಗಳು ಗಳಿಸಲಿಕ್ಕೆ ಶಕ್ತವಾಗಲಿಲ್ಲ. ಅಂದ್ರೆ RCB ಅಂದುಕೊಂಡಿದ್ದ ಒಂದು ಪ್ಲಾನ್ ಪ್ರಕಾರ ಇವತ್ತು RCBಯ ಬ್ಯಾಟಿಂಗ್ ಲೈನ್ ಅಪ್ ಆಗಲಿಲ್ಲ. ಆದರೆ ತದನಂತರದಲ್ಲಿ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರು ಆ ಒಂದು ಟೀಮ್ ನ ಚೇಂಜ್ ಮಾಡಿಬಿಡ್ತಾರೆ. ಅಂತಂದ್ರೆ ಬ್ಯಾಟಿಂಗ್ ಪರಿಯನ್ನೇ ಚೇಂಜ್ ಮಾಡಿಬಿಡ್ತಾರೆ. ದೇವದತ್ ಪಡಿಕ್ಕಲ್ ಅವರು, ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು 50 ರನ್ಗಳನ್ನ ಬಾರಿಸ್ತಾರೆ. ಇತ್ತ ರನ್ ಮಷೀನ್ ವಿರಾಟ್ ಕೊಹ್ಲಿ ಅವರು ಕೂಡ 70 ರನ್ಗಳನ್ನ ಬಾರಿಸ್ತಾರೆ. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಆರಂಭಿಕವಾಗಿ ಪಿಚ್ ತುಂಬಾ ಸ್ಲೋ ಆಗಿ ಬರ್ತಾ ಇತ್ತು. ಹಾಗಾಗಿ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರು ನೆಲಕಚ್ಚಿ ನಿಲ್ಲುವ ಮುಖಾಂತರ ತಮ್ಮ ಆಟವನ್ನು ಪ್ರದರ್ಶಿಸಬೇಕಾಗಿರುವಂತದ್ದು ತುಂಬಾ ಮುಖ್ಯವಾಗಿತ್ತು. ಹಾಗಾಗಿ ಇವತ್ತು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರ ಆ ಒಂದು ಬ್ಯಾಟಿಂಗ್ ಪರಿ ತುಂಬಾ ಚೇಂಜ್ ಪಡ್ಕೊಳ್ತು ಇಲ್ಲವಂತ ಎನ್ನುವಂತ ಮಾತನ್ನ ಹೇಳ್ಬೋದು. ಯಾಕಂತಂದ್ರೆ ನೀವು ಮಿಡಲ್ ಆರ್ಡರ್ ಅಲ್ಲಿ ನೋಡಬಹುದು, ರಜತ್ ಪಾಟಿದಾರ್ ಅವರು ಕೂಡ ಬೇಗನೆ ವಿಕೆಟ್ ಒಪ್ಪಿಸಿದ್ರು. ಟೀಮ್ ಡೇವಿಡ್ ಅವರು ಕೂಡ ಕಳೆದ ಪಂದ್ಯದಲ್ಲಿ ಒಳ್ಳೆಯ ಬ್ಯಾಟಿಂಗ್ ಅನ್ನು ಮಾಡಿದ್ರು. ಆದರೆ ಈ ಪಂದ್ಯದಲ್ಲಿ ಅಷ್ಟು ಬ್ಯಾಟಿಂಗ್ ಮಾಡಲಿಕ್ಕೆ ಶಕ್ತವಾಗಲಿಲ್ಲ. ಇತ್ತ ಜಿತೇಶ್ ಶರ್ಮಾ ಅವರು ಕೂಡ ಅಂತಹ ಹೇಳಿಕೊಳ್ಳುವಂತಹ ಬ್ಯಾಟಿಂಗ್ ಅನ್ನ ಮಾಡಲಿಲ್ಲ. ಹಾಗಾಗಿ ಇಲ್ಲಿ ಆರಂಭಿಕರಾಗಿರ್ತಕ್ಕಂತಹ ವಿರಾಟ್ ಕೊಹ್ಲಿ ಮತ್ತು ಇತ್ತ ಯಾರು ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್ ತುಂಬಾನೇ ಚೆನ್ನಾಗಿತ್ತು. ಹಾಗಾಗಿ ಅವರು ಕ್ರಿಸ್ ಕಚ್ಚಿ ನಿಂತಿದ್ದರ ಪರಿಣಾಮವಾಗಿ, ವಿಕೆಟ್ ಅನ್ನ ಉಳಿಸಿಕೊಂಡಿದ್ದರ ಪರಿಣಾಮವಾಗಿ, ತಂಡವನ್ನ ಮುನ್ನಡೆಸಿರ್ತಕ್ಕಂತಹ ಪರಿಣಾಮವಾಗಿ ಇವತ್ತು ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು. ಇನ್ನೊಂದು ಬಹುಮುಖ್ಯವಾಗಿ ವೀಕ್ಷಕರೇ, RCB ತಂಡ ಈ ಒಂದು ಸ್ಕೋರ್ ಅನ್ನ ಡಿಪೆಂಡ್ ಮಾಡಿಕೊಳ್ಳಲೇಬೇಕಾಗಿರುವಂತಹ ಸಂಕಷ್ಟದಲ್ಲಿತ್ತು. ಆದರೆ ರಾಜಸ್ಥಾನ್ ರಾಯಲ್ಸ್ ಆ ಬ್ಯಾಟ್ಸ್ಮನ್ ಗಳ ದಾಂಡಿಗ ಶಾಟ್ ಗಳಿಂದ ಇವತ್ತು RCB ಬೌಲರ್ಗಳು ನೆಲ ಕಚ್ಚಿದ್ರು ಅಂತ ಹೇಳ್ಬೋದು. ಆದರೆ ಆ ಒಬ್ಬ ಆಸೀಸ್ನ ವೇಗಿ ಜೋಸ್ ಹೆಜಲ್ವುಡ್ ಅವರ ಮಾರಕ ದಾಳಿಯ ಒಂದು ನಲುಗಿ ಬಿಡ್ತು. ಆ ಮಾರಕ ದಾಳಿಗೆ ನಲುಗಿತು ರಾಜಸ್ಥಾನ್ ರಾಯಲ್ಸ್ ನ ಬ್ಯಾಟಿಂಗ್ ಪರಿ, ಮಿಡಲ್ ಆರ್ಡರ್ ಪರಿ ಅಂತ ಹೇಳ್ಬೋದು. ಆ ಒಂದು 19ನೇ ಓವರನ್ನ ಎಸೆಲಿಕ್ಕೆ ಬಂದಿರತಕ್ಕಂತಹ ಜೋಸ್ ಹೆಜಲ್ವುಡ್ ಕೇವಲ ಒಂದೇ ಒಂದು ರನ್ ಅನ್ನು ಮಾತ್ರ ನೀಡಿ ಧ್ರುವ್ ಜುರೇಲ್ ಮತ್ತು ಜೋಪ್ರಾ ಆರ್ಚರ್ ಅವರ ವಿಕೆಟ್ ಅನ್ನು ತೆಗೆದುಕೊಳ್ತಾರೆ. ತುಂಬಾ ಕ್ರೂಸಿಯಲ್ ಟೈಮ್ ನಲ್ಲಿ ಈ ಒಂದು ವಿಕೆಟ್ ಅನ್ನು ತೆಗೆದುಕೊಳ್ತಾರೆ ಜೋಸ್ ಹೆಜಲ್ವುಡ್. ಯಾಕಂತಂದ್ರೆ 12 ಬಾಲು 18 ರನ್ಗಳಿರುತ್ತೆ. ಆ ಒಂದು ಓವರ್ ನಲ್ಲಿ ಒಂದೇ ಒಂದು ರನ್ಗಳನ್ನು ಕೊಟ್ಟು 2 ಪ್ರಮುಖವಾಗಿರ್ತಕ್ಕಂತಹ ವಿಕೆಟ್ ಅನ್ನು ಕಿತ್ತಾರೆ ಜೋಸ್ ಹೆಜಲ್ವುಡ್. ಹಾಗಾಗಿ ಇದು ಕೂಡ RCBಗೆ ತುಂಬಾ ಪ್ಲಸ್ ಆಗಿರುವಂತಹ ಅಂಶ ಅಂತ ಹೇಳ್ಬೋದು. ಇವೆರಡು ಕಾರಣಗಳು RCB ಗೆಲುವಿಗೆ ತುಂಬಾ ಕಾರಣೀಕರ್ತರಾದವು. ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್, ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಮತ್ತು ಇತ್ತ ಜೋಸ್ ಹೆಜಲ್ವುಡ್ ಅವರ ಬ್ಯಾಟಿಂಗ್, ಜೋಸ್ ಹೆಜಲ್ವುಡ್ ಅವರ ಬೌಲಿಂಗ್ ಅಂತ ಹೇಳ್ಬೋದು. ಮತ್ತು ಕೃಣಾಲ್ ಪಾಂಡ್ಯ ಅವರು ಕೂಡ ಆರಂಭಿಕ ಬೌಲಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ಬೌಲ್ ಮಾಡಿದ್ರು, 2 ವಿಕೆಟ್ಗಳನ್ನ ಕಿತ್ಕೊಂಡ್ರು. ಹಾಗಾಗಿ ಕೃಣಾಲ್ ಪಾಂಡ್ಯ ಅವರು ಕೂಡ ತಮ್ಮ ಆಲ್ರೌಂಡರ್ ವಿಭಾಗವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಕೊನೆಗೆ RCB ತಂಡ ಗೆದ್ದು ಬೇಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ರು, ಗೆಲುವಿನ ಕೇಕೆಯನ್ನು ಹಾಕಿದ್ರು. ತಮ್ಮ ತವರಿನ ಅಂಗಳದಲ್ಲಿ ತಮ್ಮ ತಂಡ ಗೆದ್ದಿರ್ತಕ್ಕಂತಹ ಒಂದು ಖುಷಿಯ ಸಂಭ್ರಮವನ್ನ ಇವತ್ತು RCB ಫ್ಯಾನ್ಸ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೊಂದಷ್ಟು ಸ್ಪೆಷಲ್ ಸ್ಟೋರಿಯೊಂದಿಗೆ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವವಾಣಿ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.